ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡದ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚಿಗಳ್ಳಿಯಲ್ಲಿ ಇರುವಂತಹ ಶ್ರೀಮತಿ ದೇವಕ್ಕ ಚಾಯಪ್ಪ ಕಲಾಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ದ 23 ಜನ ವಿದ್ಯಾರ್ಥಿಗಳಿಗೆ ಗೈರು ಹಾಜರಿ ನೆಪವೊಡ್ಡಿ ಪ್ರವೇಶ ಪತ್ರ ಕೊಡದೆ ಪರೀಕ್ಷೆ ಬರೆಯಲು ವಂಚಿತರಾಗಿ ವಿದ್ಯಾರ್ಥಿಗಳು ತೀವ್ರವಾಗಿ ಬೇಸತ್ತಿರುವ ಸಮಗ್ರ ವರದಿಯನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಬಯಲಿಗೆಳೆದಿದ್ದಾರೆ. ಹೌದು, ನಿನ್ನೆ ಮಧ್ಯಾಹ್ನ ಚಿಗಳಿ ಗ್ರಾಮದ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಂಚಿತರಾದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಅವರಿಗೆ ಕರೆ ಮಾಡಿದ ಹಿನ್ನೆಲೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲು ಆಗಬಾರದು ಅಂತ ತಿಳಿದು ಕೂಡಲೇ ಅಲರ್ಟ್ ಆಗಿ ಇಂದು ಧಾರವಾಡ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರು ಆದ ಡಾಕ್ಟರ್ ಈಶ್ವರ ಉಳ್ಳೇಗಡ್ಡೆ, ಶಿರಸಿ ಡಿಡಿಪಿಐ ರಾಮಚಂದ್ರ ನಾಯಕ್ ಹಾಗೂ ಮುಂಡಗೋಡ ಪಿಇಒ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ. ಸಿಕೆ ಪ್ರೌಢಶಾಲೆ ಚಿಗಳ್ಳಿ ನಮ್ಗೆ ಹಾಲ್ ಟಿಕೆಟ್ ಸಿಗ್ಲಿದ್ದಕ್ಕೆ ಹಾಲ್ ಟಿಕೆಟ್ ಕೊಡ್ತೀರಿ ಸರ. ನೀವು ನಮ್ಮ ದೋಸ್ತರೆಲ್ಲ ಪರೀಕ್ಷೆ ಬೇರೆ ಹಾಕೊಂಟಾರಿ, ನಾವು ಹೋಗ್ಬೇಕ್ರಿ. ಅದಕ್ಕೆ ನಮ್ಮ ಪಾಲಕರು ಕರ್ಕೊಂಡು ಹೋದ್ರೆ ಮರ್ಯಾದೆ ಕೊಡಂಗಿಲ್ರಿ, ಹಂಗೆ ಕಳಿಸ್ಯಾರಿ. ಫೀಸ್ ಗೀಸ್ ಎಲ್ಲ ಕಟ್ಟಿವ್ರಿ. ಜೂನಿಂದ ಫೆಬ್ರವರಿ ಮಟ್ಟ ಶಾಲೆಗೆ ಹೋದ್ರು ನಮ್ಗೆ ಹಾಲ್ ಟಿಕೆಟ್ ಕೊಡವಲ್ರಿ. ನೀವು ಕೊಡಿಸ್ಬೇಕ್ರಿ. ಇಲ್ಲ ಸರ, ನಾವು ಸುಮ್ಮನೆ ಆಗಿದ್ದೀವ್ರಿ. ಆದ್ರೆ ನಾವು ಹಾಜರಾತಿ ಕಮ್ಮಿ ಐತಿ ಅಂತ ಹೇಳಿ ಮೊದ್ಲ ನಮ್ಮ ಪಾಲಕರಿಗೆ ತಿಳಿಸಿಲ್ರಿ. ಅವರು ನಾವು ತಿಳಿಸ್ಬೇಕಿಲ್ರಿ. ಆಮೇಲೆ ನಾವು ಹೋಗಿ ನಾವು ಮಕ್ಕಳಿಗೆ ಏನು ಮಾಡ್ತಿದ್ವಿ ಏನೋ ನಮ್ಗೆ ಗೊತ್ತಿಲ್ರಿ. ಆದ್ರೂ ಇವತ್ತು ಬರ್ತೈತಿ ನಾಳೆ ಬರ್ತೈತಿ ಅಂತ ಹೇಳಿದ್ರಿ. ಅಚ್ಚಮ್ಮ ನೋಡ್ರಿ ಇದ್ರಿ, ನಮಗೆ ಏನು ಮಾಡ್ಬೇಕ್ರಿ, ಹೋದಿವ್ರಿ. ಮುಂಜಾನೆ 9:00 ಹೋದರ್ರಿ. ನಾವು 4 ಗಂಟೆಗೆ ಬಂದೇವ್ರಿ. ಯಾವ್ದಕ್ಕೆ ಬಂದಿರಿ ಅಂತ ಕೇಳಿಲ್ರಿ. ನಮ್ಗೆ ಏನಿಲ್ರಿ ಮೇಡಮ್ ಸರ, ನಮ್ಗೆ ಆ ಥರ ನಾವು ಸಾಲಿ ಕಲ್ತಿಲ್ಲ ಏನಿಲ್ರಿ. ನಮ್ಗೆ ತಿಳಿಸ್ಬೇಕಾಗಿತ್ರಿ. ಪಾಲಕರಿಗೆ ತಿಳಿಸಿಲ್ರಿ ಅವರು ನಮ್ಗೆ. ನಾವು ಮುಂದೆ ನಾವು ಮಕ್ಕಳು ಈಗೆಲ್ಲ ಅವ್ರ ಫ್ರೆಂಡ್ಸ್ ಅದು ಹೊಂಟಾರ್ರಿ ಸರ್. ಅವರು ಮತ್ತು ಏನು ನಾವು ಹೋಗ್ತೇವೆ ಅಂತೇಳಿ ಹತ್ಕೊಂತ ನಿಂತಾರಿ ಸರ. ನಾವು ಅವ್ರನ್ನ ಕಾಯೋದಾಗೈತ್ರಿ ಸರ. ನಾವು ಮತ್ತೇನು ಇದು ಮಾಡೋದು ಏನು ಇದು ಆಕತ್ರಿ ಸರ. ನಮಗೆ ದಯವಿಟ್ಟು ನಮ್ಮ ಮಕ್ಕಳಿಗೆ ನಮಗೆ ಭವಿಷ್ಯ ಇದು ಮಾಡಿರಿ. ನಾಳೆ ಕಾಲೇಜಿಗೆ ಆದ್ರೂ ಹೋದ್ರೆ ಅವ್ರ ಭವಿಷ್ಯ ಅವ್ರಿಗೆ ರೂಪಿಸಕ್ಕೆ ನಮ್ಗೆ ದಾರಿ ಮಾಡಿ ಕೊಡ್ರಿ ಸರ. ನಮಗೆ ಇಷ್ಟು ಹೇಳಿ ನಾನು ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾ ಕೇಳ್ಕೊತೇನೆ ರೀ ಸರ. ನಿಮಗೆ ಅಲ್ಲಿಗೆ ಹೋಗ್ಯಾವ್ರಿ ನಮ್ಮ ಮಕ್ಕಳು, ಫೀಸು ಕಟ್ಟಿಸ್ಕೊಂಡಾರಿ 800 ರೂಪಾಯಿನ. ಮತ್ತು ನಾವು ಮೊನ್ನೆಗೆ ಹಾಲ್ ಟಿಕೆಟ್ ಕೇಳಬೇಕು ಅಂತಂದು ಹೋದ್ರಿ. ನಮಗೆ ಮರ್ಯಾದೆ ಕೊಟ್ಟಿಲ್ರಿ ಅವರು. ಹಾಲ್ ಟಿಕೆಟು ಕೊಡಲಿಲ್ಲ ನಮ್ಮ ಮಕ್ಕಳಿಗೆ. ಮುಂಜಾನೆ 10:00 ಹೋಗಿ ಕುಂತಾರು, ಸಂಜೆ 4 ಗಂಟೆ ತನಕ ಕುತ್ಕೊಂಡವ್ರಿ ಸ್ಕೂಲ್ನಾಗ. ಏನಾಗೈತಿ ಏನಂತ ಕೇಳಿಲ್ರಿ. ಅವ್ರನ್ನ 28 ಸರಿ ನಾವು ಅಡ್ಡಾಡಿ ಸಣ್ಣ ಮಕ್ಕಳ ಥರ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಡ್ಡಾಡ್ಸ್ಯಾರ್ರಿ ಪತ್ರಕರ್ತ ಬಸವರಾಜ್ ಅವರು ದಯವಿಟ್ಟು ನಮ್ಮ ಸಹಾಯಕ್ಕೆ ಬರಬೇಕು. ಯಾರೇ ಏನೇ ಅಂದರೂ ಸಹ ಇದು SSLC ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆಯಾಗಿದೆ. ದಯವಿಟ್ಟು ಈ ವಿಡಿಯೋ ತಲುಪಿದ ಕೂಡಲೇ ದಯವಿಟ್ಟು ಬಸವರಾಜ್ ನಮಗೆ ಸಹಾಯ ದೊರಕಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಲೋ, ಹೇಳ್ರಿ. ನಮಸ್ತೆ ಸರ್. ನಮಸ್ತೆ. ನಾವು ಶಾಲಿಂತ ಮಾತಾಡೋದು. ಹೇಳಿ, ನಿಮ್ಮ ಹೆಸರು? ಯಾವ ಶಾಲೆ? ಇಲ್ಲಿ ಚಿಗಳ್ಳಿ ಸರ್. ಎಷ್ಟನೇ ಕ್ಲಾಸು? 10th ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವಿಶ್ವ ರೀ. ವಿಶ್ವ. ಹಾಂ ರೀ. ಹೇಳಿ. ನಮ್ದು ಹಾಲ್ ಟಿಕೆಟ್ ಸಿಕ್ಕಿಲ್ಲ ರೀ ಸರ್. ಹಾಲ್ ಟಿಕೆಟ್ ಸಿಕ್ಕಿಲ್ಲ? ಹಾಂ ರೀ. ಯಾಕ್ರಿ? ನಾವಿನ್ನ ಜನವರಿ ಮಟ್ಟ ಶಾಲೆ ಹೋಗಿವ್ರಿ ನಾವು. ಯಾವ ತಾಲೂಕು? ಮುಂಡಗೋಡ ರೀ. ಮುಂಡಗೋಡ, ಉತ್ತರ ಕನ್ನಡ ಜಿಲ್ಲೆ. ಹಾಂ ರೀ. ಹಾಲ್ ಟಿಕೆಟ್ ಯಾಕೆ ಕೊಟ್ಟಿಲ್ಲ? ನಮ್ದಿನ್ನ ಹಾಜರಿ ಕಮ್ಮಿ ಅದ ಅಂತ ಸರ್. ಹಾಜರಿ ಕಮ್ಮಿ ಇದೆ. ಹಾಂ ರೀ. ಎಷ್ಟು ಜನ ಇದ್ದೀರಾ ನಿಮ್ಮ ರೀತಿ? 23 ರೀ. 23 ಜನ ಹುಡುಗರು ಹಾಲ್ ಟಿಕೆಟ್ ಕೊಟ್ಟಿಲ್ಲ? ಹಾಂ, ಇಲ್ರಿ. ಹೌದಾ? ಅವ್ರು ಅವತ್ತು ಸರ್ ಶಾಲೆ ಹೋಗಿದ್ರು. 23 ಮಂದಿಗೆ ಬರಲ್ಲ ಅಂದ್ರಿ ಸರ್. ಹೌದಾ? ನಮ್ಮ ಕೂಟ 5 ಮಂದಿ ಇದ್ದಾರೆ ಸರ್. ಅವ್ರಿಗೆ ಒಬ್ರಿಗೆ ಸಿಕ್ಕಿಲ್ರಿ. ಕೇಳಿದ್ರೆ ಏನು ಹೇಳ್ತಾವ್ರೆ? ನೆನ್ನೆ ಹೋಗಿದ್ರಾ? ಹಾಂ ರೀ ಸರ್. ಮೊನ್ನೆ ಒಂದು ದಿವ್ಸ ಮುಂಜಾನೆ ಅಂತ ಹೋದ್ರೆ ಸರ್, ಒಂದಿಟ್ಟು ಮಾತಾಡ್ಸಿಲ್ರಿ ಏನಿಲ್ರಿ. ನೀವು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಕ್ಲೀನಾಗೆ ಯಾಕೆ ಹೋಗ್ಲಿಲ್ಲ? ಹೋಗ್ಯಾವ್ರಿ ಫೆಬ್ರವರಿ ಉಂಟಾಗ ಸರ್. ಹಾಂ ಹಾಂ. ಎಲ್ಲ ಫೀಸ್ ಗೀಸ್ ಎಲ್ಲ ಕಟ್ಟಿಸ್ಕೊಂಡಾರ್ರಿ. ಎಷ್ಟು ಕಟ್ಸ್ಕೊಂಡವ್ರೆ? ಫೀಸ್ 800 ರೂಪಾಯಿ ಕಟ್ಟಿಸ್ಕೊಂಡಾರ್ರಿ. ಹೌದಾ? ಹಾಂ ರೀ. ಅದೇ ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ರಿ? ನಿಮ್ಮ ಹೆಡ್ಮೇಟ್ರ್ ನಂಬರ್ ಕೊಡಿ. ಹಾಂ ರೀ. ನಾನು ಮಾತಾಡ್ತೀನಿ. ಮತ್ತೆ ನೀವು ಎಷ್ಟು ಜನ ಇದ್ದೀರಾ ನೀವು? ನಾವು ನಮ್ಮ ದೋಸ್ತ ಒಳಗೆ ಇದ್ದೇನೆ. ಹಾಂ ಮೇಡಮ್. ಬೆಳಗ್ಗೆನೆ ಬಂದಿದ್ದೇನೆ.
ಹಾ. SDMC ಅಧ್ಯಕ್ಷರನ್ನು ಕರ್ಸ್ಕೊಂಡಿದ್ದೇನೆ, ಹೆಡ್ ಮಾಸ್ಟರ್ ಕೂರಿಸ್ಕೊಂಡಿದ್ದೇನೆ. ಹಾ ಆಯ್ತಾ, 23 ಮಕ್ಕಳು ಗೈರು ಹಾಜರಿ ಆಗಿರೋ ಕಾರಣಕ್ಕೆ, ಅಂದ್ರೆ ನಮ್ಮ 75% ಅಟೆಂಡೆನ್ಸ್ ಇಲ್ಲದೆ ಇರೋ ಕಾರಣಕ್ಕೆ ಹಾಲ್ ಟಿಕೆಟ್ಲು ಜನರೇಟ್ ಆಗಿಲ್ಲ. ಹಾ ಈಗ ಒಂದ್ ಕಡೆಗೆ ನಮ್ಮ ಟೆಕ್ನಿಕಲಿ ಯಾಕಂದ್ರೆ ಆನ್ಲೈನ್ ಅಟೆಂಡೆನ್ಸ್ ಹಾಕಿರೋ ಕಾರಣಕ್ಕೆ ಅಟೆಂಡೆನ್ಸ್ ಶಾರ್ಟೇಜ್ ಇರೋದ್ರಿಂದ ಈ ಮಕ್ಕಳಿಗೆ ಜನರೇಟ್ ಆಗಿಲ್ಲ. ಇದು ಅಫಿಷಿಯಲ್ ಒಂದ್ ಕಡೆಗೆ. ಓಕೆ. ಮತ್ತೊಂದ್ ಕಡೆಗೆ ನನಗೆ ಮೊನ್ನೆ ಗಮನಕ್ಕೆ ಬಂತು, ಅವತ್ತು ಎಕ್ಸಾಮ್ ಇರೋ ದಿವಸನೇ ನನಗೆ ಗಮನಕ್ಕೆ ಬಂದಿದ್ದೆ. ಆಕ್ಚುಲಿ ಅವತ್ತು ನಿಮ್ಮ ಹಾಗೆ ಒಬ್ರು ಪತ್ರಕರ್ತರು ನಂಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಕೂಡ ಹಾಕಿದ್ರು ಆ ಮಗುವಿನ ತಾಯಿ ಜೊತೆಗೆ. ಹಾ ತಾಯಿ ನನ್ನ ಮಗನ ಲೈಫ್ ಹೀಗಾಗಿದೆ ಅನ್ನುವಂತ ನೋವನ್ನ ಹಂಚ್ಕೊಂಡ್ರು ಅವತ್ತಿನ ದಿವಸ. ಓಕೆ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳಿದೆ, ನೀವು ಶಾಲೆಗೆ ನೋಡ್ರಿ ಮಕ್ಕಳೀಗ ಬಸವರಾಜ್ ಅವರೇ, ಒಂದು ಖಂಡಿತ ನಾನು ಇದನ್ನ ಎಸ್ಕೇಪ್ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಿಲ್ಲ. ಓಕೆ. ನನಗಿಂತ ಹೆಚ್ಚಾಗಿ ಒಬ್ಬ ಪೇರೆಂಟ್ಸ್ಗೆ ತಮ್ಮ ಮಕ್ಕಳ ಜವಾಬ್ದಾರಿಗಳು ತುಂಬಾ ಅವಶ್ಯಕತೆ ಇದೆ ಇವತ್ತಿನ ಕಾಲದಲ್ಲಿ. ಓಕೆ. ನಾನು ಹೇಳ್ತಿರೋದು ಪರ್ಸೆಂಟೇಜ್ ಇಸ್ ನಾಟ್ ಅ ಮ್ಯಾಟರ್. ಮಗು ಪ್ರತಿ ದಿವಸ ಶಾಲೆಗೆ ಬಂದಾಗ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗುವಂತದನ್ನ ಅವಾಯ್ಡ್ ಮಾಡೋ ಕಾರಣಕ್ಕಾಗಿ ನಮ್ಮ ಇಲಾಖೆ ಇವತ್ತು 35% ಇಂದ 33% ಪಾಸಿಂಗ್ ಮಾರ್ಕ್ಸ್ ಅನ್ನ ಕಡಿಮೆ ಮಾಡಿದೆ. ಬಿಕಾಸ್ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಪರವಾಗಿಲ್ಲ, ಶಾಲೆಯಲ್ಲಿ ಇರ್ಬೇಕು ಮಗು ಅನ್ನುವಂಥದ್ದು ಮೇನ್ ರೀಸನ್. ಸೊ ಆ ಕಾರಣಕ್ಕೆ ತಾಯಿ ಹೇಳಿರೋದು ಸ್ವಲ್ಪ ನಂಗೆ ನೋವಾಯ್ತು. ಹಾಗಾಗಿ ನಾನು ಮನೆ ಭೇಟಿ ಮಾಡ್ತಾ ಇದ್ದೇನೆ, ತಾಯಿ ಮನೆಗೆ ಹೋಗ್ತಾ ಇದ್ದೇನೆ. SDMC ಅಧ್ಯಕ್ಷರು ಮತ್ತೆ ಹೆಡ್ ಮಾಸ್ಟರ್ ಜೊತೆಗೆ ನನ್ನ ತಾಯಿ ಜೊತೆಗೆ ಭೇಟಿ ಆಗ್ತೇನೆ. ಮೇಡಮ್ ಈಗ ಅವರು ಹೇಳಿ. ನಾನು ಹೇಳ್ಬಿಡ್ಲ ಮೇಡಮ್, ನನಗೆ ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದಾರೆ, ದಯವಿಟ್ಟು ಪತ್ರಕರ್ತ ಬಸವರಾಜ್ ಅವರು ನಮಗೆ ನೆರವಿಗೆ ಬರಬೇಕು, ಈ ರೀತಿ ನಮಗೆ ಅಟೆಂಡೆನ್ಸ್ ಇದೆ ಮತ್ತೆ 800 ರೂಪಾಯಿ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ, ಮತ್ತೆ ನಾವು ಫೆಬ್ರವರಿಗೆ ಮಾತ್ರ ಬಂದಿಲ್ಲ ಶಾಲೆಗೆ ಹೇಳಿ ಮೇಡಮ್. ಒಂದು ಕ್ಲಿಯರ್ ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ಈಗ ಫಸ್ಟ್ ಟರ್ಮ್ ನಿಮಗೆ ಗೊತ್ತಿದೆ ನಾನು ಹೆಲ್ಪ್ಲೆಸ್. ನಾನು ಖಂಡಿತ ಏನಾದ್ರು ಅವಕಾಶ ಇದ್ರೆ ಡೆಫಿನೆಟ್, ನನಗೆ ಒಂದು ವಾರದ ಮುಂಚೆ ಆಗಿದ್ರು ಸಹಿತ ನನಗೆ ಗಮನಕ್ಕೆ ತಂದಿದ್ರೆ ಸತ್ಯವಾಗಲೂ ಹೇಳ್ತೇನೆ, ನಾನು ಬೋರ್ಡ್ ಅಲ್ಲಿ ಕೂತ್ಕೊಂಡಾದ್ರೂ ನಾನು ಹಾಲ್ ಟಿಕೆಟ್ ತೋರಿಸ್ತಿದ್ದೆ. ಮೇ ಬಿ ಅವ್ರದ್ದು ಪಾಪ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ. ಬಟ್ ಈಗ ಹೆಲ್ಪ್ಲೆಸ್ ಏನಾಗಿದೆ, ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಈಗ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಂದು ಪೇಪರ್ ಕಂಪ್ಲೀಟ್ ಆಗಿದೆ ಈಗ. ಸೊ ಈಗ ಅದಕ್ಕೆ ಒಂದೇನ್ ಪ್ರಯತ್ನ ಮಾಡ್ತೇನೆ ಅಂದ್ರೆ ಸೆಕೆಂಡ್ ಎಕ್ಸಾಮ್ ಇದೆ, ನಿಮ್ಗಳಿಗೆಲ್ಲ ಗೊತ್ತಿದೆ. ಲಾಸ್ಟ್ ಇಯರ್ ಸಹಿತ ಎರಡನೇ ಎಕ್ಸಾಮ್ ಅಲ್ಲಿ ಅವಕಾಶ ಕೊಟ್ಟಿರುವಂತ ಕೆಲವೊಂದು ಉದಾಹರಣೆಗಳನ್ನ ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ನಾನೀಗ ಮನೆ ಭೇಟಿ ಮಾಡ್ತೇನೆ, ತಾಯಿಗೆ ಮನವೊಲಿಸ್ತೇನೆ. ಎರಡನೇ ಎಕ್ಸಾಮ್ ಕೂರಿಸ್ಲಿಕ್ಕೆ ನಾನು ಬೋರ್ಡ್ ನಮ್ಮ ನಿರ್ದೇಶಕರ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಎರಡನೇ ಪರೀಕ್ಷೆಗೆ ಆ ಮಗುವಿಗೆ ಕೂರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇನೆ. ಎರಡನೇ ಪರೀಕ್ಷೆ ಕೂತ್ಕೊಂಡ ಅಂತಂದ್ರೆ ಆ ಮಗುವಿಗೆ 1 ವರ್ಷ ಲಾಸ್ ಆಗೋದಿಲ್ಲ. ನೆಕ್ಸ್ಟ್ PU ಕಾಲೇಜಿಗೆ ಅಡ್ಮಿಷನ್ ಆಗ್ಲಿಕ್ಕೂ ಸಹಿತ ಅವಕಾಶ ಇರ್ತದೆ. ನಾನು ಆ ಪ್ರಯತ್ನ ಖಂಡಿತ. ಈಗ ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ವಿಶೇಷವಾಗಿ ಎಷ್ಟು ಜನ ಗೈರಾಗಿದ್ದಾರೆ, ಎಷ್ಟು ಇದಾಗಿದ್ದಾರೆ, ರಿಜೆಕ್ಟ್ ಆಗಿದ್ದಾರೆ ಅಂತ ತಾವು ಒಂದು ಇವಾಗ ತಾನೇ ಗಮನಕ್ಕೆ ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಅಲ್ಲ, ಗೈರಾಗಿದೆ ಅಂತಂದ್ರೆ ಈಗ ಒಂದ್ ದಿವಸದ ಮುಂಚೆ ಅದೇ ಮೇಡಮ್ ಹೇಳಿ ಮೇಡಮ್, ತಾವು ಹೇಳಿ. ಈಗ ಗೈರಾಗಿರೋ ಮಕ್ಕಳು ಮನೆಗೂ ಭೇಟಿ ಕೊಟ್ಟಿದ್ದಾರೆ, ಪೇರೆಂಟ್ಸ್ ಕೋಆಪರೇಟ್ ಮಾಡಿಲ್ಲ. ಆ ಸಂದರ್ಭದಲ್ಲಿ SDMC ಅಧ್ಯಕ್ಷರು ಮನೆ ಭೇಟಿ ಮಾಡಿದ್ದಾರೆ, SDMC ಅಧ್ಯಕ್ಷರು ಅವರು ಕೋಆಪರೇಟ್ ಮಾಡಿಲ್ಲ. 23 ಜನ ಮೇಡಮ್, 23 ಸರ್ಕಾರಿ ಸಬಲೀಕರಣದಲ್ಲಿ ವಿಶೇಷವಾಗಿ ಶಾಲೆಗಳು ಸಬಲೀಕರಣ ಆಗ್ಬೇಕು ಅಂತ ಹೇಳ್ತಾರೆ. 23 ಜನ ವಿದ್ಯಾರ್ಥಿಗಳು ಈ ರೀತಿ ಗೈರಾಗ್ಬಿಟ್ರೆ, ಈ ರೀತಿ ಹಾಲ್ ಟಿಕೆಟ್ ಕೊಡ್ಬಿಟ್ರೆ ಯಾವ ರೀತಿ ಹೇಳಿ ಮೇಡಮ್? ಹೆಡ್ಮೇಸ್ಟ್ರು ಉದ್ದೇಶ ಪೂರ್ವಕವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವರು ನನಗೆ ವಿಡಿಯೋ ಹಾಕಿದ್ದಾರೆ, ಸ್ವತಃ ನನ್ನ ಹೆಸರು ಉಲ್ಲೇಖ ಮಾಡಿ ಹಾಕಿದ್ದಾರೆ ಮೇಡಮ್. ಈಗ ಅಲ್ಲಲ್ಲ, ಅಫ್ಕೋರ್ಸ್ ಹಾಕಿರ್ಬೋದು, ನಾನು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಂತ ನಾನು ಹೇಳ್ತಿಲ್ಲ. ಯು ಆರ್ ಟೆಲ್ಲಿಂಗ್ ರೈಟ್, ಓಕೆ, ಒಪ್ಕೊತೀನಿ ನಾನು. ಬಟ್ ಏನಾಗ್ತದೆ, ಆಬ್ಸೆಂಟ್ ಈಗ ಪೇರೆಂಟ್ಸ್ ವರ್ಷ ಪೂರ್ತಿ ಯಾಕೆ ಯೋಚನೆ ಮಾಡ್ಬೇಕಲ್ಲ, ಅವ್ರು ಯೋಚನೆ ಮಾಡ್ಬೇಕಲ್ಲ. ಎರಡನೇದು, ನಮ್ಮ ಹೆಡ್ ಮಾಸ್ಟ್ರು ಟೀಚರ್ಸು ಆಬ್ಸೆಂಟ್ ಆಗಿರೋ ಮನೆ ಭೇಟಿ ಮಾಡಿದ್ದಾರೆ, ಮನೆಗೂ ಕನ್ವಿನ್ಸ್ ಮಾಡಿದ್ದಾರೆ, ಪೇರೆಂಟ್ಸ್ಗೂ ಕನ್ವಿನ್ಸ್ ಮಾಡಿದ್ದಾರೆ ಮಕ್ಕಳನ್ನ ಕಳಿಸಿ ಅಂತ. ಆದ್ರೆ ಅವಾಗ ರೆಸ್ಪಾನ್ಸ್ ಮಾಡಿಲ್ಲ, ಕಳಿಸಿಲ್ಲ. ಏನ್ ಮಾಡಕ್ಕಾಗತ್ತೆ? 23 ಜನ ಮಕ್ಕಳು ಅದೇ ಶಾಲೆಯಲ್ಲಿ 23 ಜನ ಮಕ್ಕಳು ಅಂದ್ರೆ ಏನೋ ಒಂದ್ ಇರ್ಬೇಕಲ್ಲ ಮೇಡಮ್. ದಯವಿಟ್ಟು ಯಾವ ಶಾಲೆಯಲ್ಲೂ ಆಗಿಲ್ಲ, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲರೂ ಆಗಿದೆಯಾ ಮೇಡಮ್? ಹೇಳಿ ಮೇಡಮ್. ಹೌದು. ಮತ್ತೆ ಅಲ್ಲೇ ಮುಂಡಗೋಡ್ ಶಾಲೆಯಲ್ಲಿ 23 ಜನ ಮಕ್ಕಳು ಇದಾಗಿದ್ದಾರೆ ಅಂದ್ರೆ ಏನೋ ಸಮಥಿಂಗ್ ಇರ್ಬೋದಲ್ಲ ಮೇಡಮ್? 23 11 ಮಕ್ಕಳು ಫ್ರಮ್ ಜೂನ್ ಇಟ್ಸೆಲ್ಫ್ ಬಂದಿಲ್ಲ, ಶಾಲೆ ಕಡೆ ಬಂದೇ ಇಲ್ಲ. 11 ಮಕ್ಕಳು, 12 ಮಕ್ಕಳು ಮಾತ್ರ ಫಸ್ಟ್ ಟರ್ಮ್ ಬಂದು ಸೆಕೆಂಡ್ ಟರ್ಮ್ ಬಂದಿಲ್ಲ. 11 ಮಕ್ಕಳು ಶಾಲೆಗೆ ಬಿಗಿನಿಂಗ್ ಇಂದಾನೆ ಬಂದಿಲ್ಲ. 12 ಮಕ್ಕಳು ಫಸ್ಟ್ ಟರ್ಮ್ ಬಂದು ಸೆಕೆಂಡ್ ಟರ್ಮ್ ಬಂದಿಲ್ಲ. ಕಡೆಗೆ ಪ್ರಿಪರೇಟರಿ ಎಕ್ಸಾಮ್ಗೂ ಸಹಿತ ಕೂರಿಸ್ಬೇಕು ಅಂತ ಹೇಳಿ ಹೆಡ್ ಮಾಸ್ಟರ್ ಟೀಚರ್ಸು ಮನವೊಲಿಸಿದ್ದಾರೆ, ಪೇರೆಂಟ್ಸ್ಗೂ ಮನವೊಲಿಸಿದ್ದಾರೆ, ಮಕ್ಕಳು ಮನವೊಲಿಸಿದ್ದಾರೆ. ಆದ್ರೆ ಅವಾಗ್ಲೂ ಸಹಿತ ಅವ್ರು ರೆಸ್ಪಾಂಡ್ ಮಾಡಿಲ್ಲ, ಬಂದಿಲ್ಲ. ಪ್ರಾಜೆಕ್ಟ್ ವರ್ಕ್ ಅನ್ನು ಕೊಟ್ಟಿಲ್ಲ. ಈಗ ಏನಾಗುತ್ತೆ ಅಂದ್ರೆ, ಒಂದು ಬಸವರಾಜ್ ಅವರೇ, ಒಂದು ಹೇಳ್ತೇನೆ, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಖಂಡಿತ
ತುಂಬಾ ಜೋರಾಗಿ ಹೇಳಿದ್ರೆ ಏನ್ ಮಾಡ್ತಾರೆ, ನಂಗೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ, SDMC ಅಧ್ಯಕ್ಷರು ಕೂಡ ಇಲ್ಲದ್ರು, ಅವ್ರ ಜೊತೆ ಬೇಕಾದ್ರೆ ಮಾತಾಡಿಸ್ತೇನೆ ನಿಮ್ಗೆ. ಅಲ್ಲ ಒಂದ್ ನಿಮಿಷ ಕೇಳಿ ಮೇಡಮ್, ಈ ರೀತಿ 23 ಜನ ಒಂದೇ ಶಾಲೆಯಲ್ಲಿ ಗೈರಾಗ್ತಾ ಇರೋದು ನಿಮ್ಗೇನಾದ್ರು ಈ ಹೆಡ್ ಮೇಸ್ಟ್ರು ಅಥವಾ ಯಾರೋ ಸ್ಟಾಫ್ ನಿಮ್ ಗಮನಕ್ಕೆ ತಗೊಬಂದಿದ್ರ ಮುಂಚೆ? ಅಲ್ಲಲ್ಲ, ಸ್ಟಾರ್ಟಿಂಗ್ ಅಂದ್ರೆ ಈಗ ನಾವು ನಮ್ಮ ತಾಲೂಕಲ್ಲಿ ಈಗ SLC ವಿಷನ್ ಎಲ್ಲರೂ 100% ಬರ್ಬೇಕು ಅಂತ ಕಷ್ಟಪಡ್ತಾ ಇದ್ದಾರೆ. SLC ರಿಸಲ್ಟ್ ಅಲ್ಲಿ ಇಂಥ ಟೈಮಲ್ಲಿ 23 ಜನ ಮಕ್ಕಳುಗಳು ಗೈರಾಗಿದ್ದಾರೆ ಅಂತ ತಮ್ಮ ಗಮನಕ್ಕೆ ಏನಾದ್ರು ಈ ಹೆಡ್ ಮೇಸ್ಟರ್ ಏನಾದ್ರು ಗಮನಕ್ಕೆ ತಗೊಬಂದಿದ್ರ? ಅಲ್ಲಲ್ಲ, ಆಬ್ಸೆಂಟ್ ಆಗಿರೋದು ನನಗೆ ಐ ಥಿಂಕ್ 2 months ಬಿಫೋರು ಒಂದ್ಸತಿ ಶಾಲೆ ಬಿಟ್ಟ ಮಕ್ಕಳು ಏನಾಗಿದೆ, ಇದು ನಾನು ಮತ್ತೆ ತಹಶೀಲ್ದಾರ್ ಸಹಿತ ಈ ಶಾಲೆಗೆ ನಾವು ನೋಡಲ್ಲ ಅಂತ ಮಾಡಿದ್ದೇವೆ. ಅಂದ್ರೆ ನಮ್ಮ ಮುಂಡಗೋಡ ತಾಲೂಕಲ್ಲಿ ಒಂದೇನ್ ಮಾಡಿದೀವಿ ಅಂದ್ರೆ, ನಮ್ಮ ತಹಶೀಲ್ದಾರ್ ಅಧ್ಯಕ್ಷತೆ ಒಳಗೆ ತಾಲೂಕು ಎಲ್ಲ ಅಧಿಕಾರಿಗಳನ್ನ ಒಂದೊಂದು ಶಾಲೆಗೆ ದತ್ತುಗಳನ್ನ ಕೊಟ್ಟು ಮಾನಿಟರಿಂಗ್ ಮಾಡ್ಲಿಕ್ಕೆ, ಮತ್ತೆ ಹೀಗಾಗಿ 2 ಸತಿ ನಾವು ತಹಶೀಲ್ದಾರ್ ನೇತೃತ್ವದ 2 ಸಭೆ ಮಾಡಿದ್ವಿ. ತಹಶೀಲ್ದಾರ್ ನಾನು ಇಬ್ರು ಸಹಿತ ಈ ಶಾಲೆಗೆ ಭೇಟಿ ಮಾಡಿದ್ವಿ. ಇಬ್ರು ಒಟ್ಟಿಗೆ ಜಂಟಿಯಾಗಿ ಭೇಟಿ ಮಾಡಿ SSLC ಮಕ್ಕಳನ್ನ ಎನ್ರಿಚ್ ಮಾಡ್ಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಸುಮಾರು 1.5 ಗಂಟೆ ಮಕ್ಕಳ ಜೊತೆ ಮಾತಾಡಿದ್ವಿ. ತಹಶೀಲ್ದಾರ್ ತಮ್ಮ ಪರ್ಸನಲ್ ನಾನು KAS ಮಾಡಿರೋದನ್ನ ಉದಾಹರಣೆ ಇಟ್ಕೊಂಡು ಅವರು ಸಹಿತ ಪುಷ್ ಮಾಡಿದ್ರು, ನಾನು ಕೂಡ ಮಾತಾಡಿದೆ. ಆ ಸಂದರ್ಭದಲ್ಲೇ ಹೆಡ್ ಮೇಡಮ್ ಅವ್ರು ಹೇಳಿದ್ರು, ಏನ್ ಮೇಡಮ್ ಎಷ್ಟು ಜನ ನಾವು ಹಾಜರಾತಿ ಗಮನಿಸಿದ್ವಿ, ಅವತ್ತು 82 ಜನ ಬಂದಿದ್ರು. ಅವತ್ತು 82-85 ಮಕ್ಕಳೆಲ್ಲ ಬಂದಿದ್ರು. ಸೊ ಆವಾಗ ಹೇಳಿದ್ರು, ನಾನು ಅವಾಗ ಪ್ರಶ್ನೆ ಮಾಡಿದೆ ಯಾಕೆ ಆಬ್ಸೆಂಟ್ ಆಗಿದ್ದೀರಾ ಅಂತ. ಆವಾಗ ಅವ್ರು ಹೇಳಿದ್ರು, ಹೌದು ಮೇಡಮ್ ಇಷ್ಟು ಜನ ಆಬ್ಸೆಂಟ್ ಆಗ್ತಿದ್ರೆ ರಿಪೀಟೆಡ್ಲಿ ಮನೆ ಭೇಟಿ ಮಾಡ್ತಾ ಇದ್ವಿ, ಪೇರೆಂಟ್ಸ್ ಮನೆ ಒಲಿಸ್ತಾ ಇದ್ವಿ, ಆದ್ರೂ ನಂಗೆ ಕೋಆಪರೇಟ್ ಮಾಡ್ತಿಲ್ಲ ಅಂತಕ್ಕಂಥ ಅಂಶ ಅವ್ರು ಹೇಳಿದ್ರು. ಈಗ ನೋಡಿ ಮೇಡಮ್, ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ಮೇಡಮ್, ದಯವಿಟ್ಟು. ಯಾಕಪ್ಪ ಅಂತಂದ್ರೆ ಆಯ್ತ್ರಿ ಮೇಡಮ್, ಈಗ ಅಲ್ಲಲ್ಲ ಅದಕ್ಕೆ ನಾನು ಇವತ್ತು ಆಕ್ಚುಲಿ ಬೆಳಗ್ಗೆ 10 ಗಂಟೆಗೆ ನಾನು ಈ ಶಾಲೆಗೆ ಬಂದಿದ್ದೀನಿ ಮೇಡಮ್. ಹೆಡ್ ಮೇಸ್ಟ್ರು ಹೇಳ್ತಾರಂತೆ, ಮೊನ್ನೆ ಹೇಳ್ತಾರಂತೆ, ನಿಮ್ಮನ್ನ ಬಿಡೋದಿಲ್ಲ, ನೀವು 23 ಜನ ಇದ್ರಲ್ಲ, ನಿಮ್ಮನ್ನ ನಾನು ಕಾಡದೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಮಾಡ್ತಾರಂತೆ ಮೇಡಮ್. ಸ್ವತಃ ಪೇರೆಂಟ್ಸ್ ಕಣ್ಣೀರ್ ಹಾಕ್ಬಿಟ್ಟು ಕಾಲ್ ಮಾಡ್ತಾರೆ. ದಯವಿಟ್ಟು ಓಕೆ ಮೇಡಮ್. ಮೇಡಮ್ ಒಂದ್ ನಿಮಿಷ ಕೇಳಿ ಮೇಡಮ್, ಅಲೋಬಿಟ್ಟಿಸೆ ಮೇಡಮ್ ಪ್ಲೀಸ್ ಮೇಡಮ್. ಈಗ ಓಕೆ, ನೀವು ಬರೇ ವಿದ್ಯಾರ್ಥಿಗಳು ವಿರುದ್ಧನೇ ಮಾತಾಡಕ್ ಹೋಗ್ಬೇಡಿ ದಯವಿಟ್ಟು. ಸ್ವಲ್ಪ ಅಲ್ಲಿ ಏನ್ ಸಮಸ್ಯೆ ಅಂತ ಕೂಲಂಕುಷ ಪರಿಶೀಲನೆ ಮಾಡಿ. ನೆಕ್ಸ್ಟ್ ಟೈಮ್ ಈ ರೀತಿ ಆಗ್ಬಾರ್ದು. ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಬಂದಿರೋದು, ಆ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಬಂದು ಮನೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ಬರ್ಲಿಲ್ಲ ಇವತ್ತು, ನಂಗೆ ನೆನ್ನೆ ಈಗ ಮೊನ್ನೆ ಮಾಹಿತಿ ಬಂತು, ಈಗ ಮನೆ ಭೇಟಿ ಮಾಡ್ತಾ ಇದ್ದೀನಿ. ಈಗ ಅವ್ರ ಪೇರೆಂಟ್ಸ್ ನಿಮಗೆ ಮೇಡಮ್ ಹೇಳಿ, ಆ ಪೇರೆಂಟ್ಸ್ ಸ್ವತಃ ನನ್ನ ಹೆಸರು ಮಾಡಿ ಮೇಡಮ್ ಹೇಳಿ, ಮನೆ ಭೇಟಿ ಮಾಡಿ ತಾಯಂದ್ರ ಜೊತೆ ಮಾತಾಡಿ 2ನೇ ಎಕ್ಸಾಮಿಗೆ ಅವ್ರೇನೋ ಒಂದು ಫೀಸ್ ಕೊಟ್ಟಿದ್ದಾರೆ ಅನ್ನೋದು ಮೆಸೇಜ್ ಬಂತು ನನಗೆ. ಆಯ್ತು, ಈಗ 2nd ಎಕ್ಸಾಮಿಗೆ ಫೀಸ್ ಕಟ್ಸಲ್ಲ ಆಸ್ ಅ ದಂಡ ಅಂತ ಹೆಡ್ ಮಾಸ್ಟರ್ ಮೂಲಕನೇ ಎಕ್ಸಾಮ್ ಫೀಸ್ ಕಟ್ಸಿ ನಾ 2ನೇ ಎಕ್ಸಾಮ್ ಕಟ್ಟಿಸ್ತೇನೆ. ಮಕ್ಕಳಿಗೆ ಈಗ ಹೆಂಗು ಓದಿದ್ದಾರೆ ಮಕ್ಕಳು ಅನ್ನೋದಾದ್ರೆ 1 ತಿಂಗಳು ನಾನು ಸಪೋರ್ಟ್ ಮಾಡಿ ಅವರಿಗೆ ಟ್ರೈನ್ ಅಪ್ ಮಾಡ್ತೇನೆ. ಟ್ರೈನ್ ಅಪ್ ಮಾಡಿಸಿ ಸ್ಪೆಷಲ್ ಕ್ಲಾಸ್ ಅನ್ನು ಕೊಡಿಸಿ ಆ ಮಕ್ಕಳಿಗೆ ಪಾಸ್ ಮಾಡಿಸೋ ವ್ಯವಸ್ಥೆ ಮಾಡ್ತೇನೆ. ನಾನು ಅಷ್ಟು ಮಕ್ಕಳು ಮನೆ ಭೇಟಿ ಇವತ್ತು ಮಾಡ್ತಾ ಇದ್ದೀನಿ. ನಾನು ಚಿಗಡಿಯಲ್ಲಿ ದಯವಿಟ್ಟು ಯಾವುದೇ ರೀತಿ ತೊಂದರೆ ಆಗಬಾರ್ದು ಮೇಡಮ್. ಮುಂಡಗೋಡದಲ್ಲಿ ಇರ್ತಕ್ಕಂಥ ಮಕ್ಕಳುಗಳ ಭವಿಷ್ಯ ಹಾಳಾಗಬಾರ್ದು. ಮತ್ತೆ ಈಗ ನೋಡಿ ಮೇಡಮ್, ವಿಡಿಯೋಗಳು ತಮ್ಮ ವಾಟ್ಸ್ಆಪ್ ನಂಬರ್ಗೆ ಹಾಕ್ತೀನಿ ನೋಡಿ, ಏನಂತ ಕಳಿಸಿದಾರೆ ನನಗೆ ಅಂತ. ಅಲ್ಲ, ನಂಗೆ ಬಂದಿದೆ, ವಿಡಿಯೋ ಬಂದಿದೆ. ಅದಲ್ಲ ಮೇಡಮ್, ಅದಲ್ಲ ಮೇಡಮ್, ನೀವು ಹಾಕಿ ಈಗ ಅದಲ್ಲ, ನನ್ನ ಹೆಸರು ಉಲ್ಲೇಖ ಮಾಡಿ ಹಾಕಿದ್ದಾರೆ ಮೇಡಮ್ ಅವರು. ಕಳಿಸಿ ನನ್ನೆಲ್ಲ ಉಲ್ಲೇಖ ಮಾಡಿ ಬರೆದ್ಬಿಟ್ಟು ಹಾಕಿದ್ದಾರೆ. ಈಗ ಕಳಿಸ್ತೀನಿ ನೋಡಿ ಮೇಡಮ್, ದಯವಿಟ್ಟು ಕಳಿಸಿ. ನಾನು ನಿಮಗೆ ಎಲ್ಲಿ ಕಳಿಸಿದ್ರೆ ನನ್ನ ಅಧ್ಯಕ್ಷರ ನಂಬರ್ ಕಳಿಸ್ತೇನೆ. ಅಯ್ಯಪ್ಪ ಕಲಾಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ 23 ಜನ ಮಕ್ಕಳಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ವಂತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸ್ಪಷ್ಟನೆ ತಗೊಳ್ಳಿ ಕಾಲ್ ಮಾಡ್ದ. ಸ್ವಲ್ಪ ನಾನು ಬಿವರ್ಗೂ ಕಾಂಟ್ಯಾಕ್ಟ್ ಮಾಡ್ತೇನೆ. ನಮ್ಮ ಬಿವರ್ ಹತ್ರ ಸ್ವಲ್ಪ ಡೀಟೇಲ್ ಆಗಿ ಬಿ ಅವ್ರ ಜೊತೆ ಮಾತಾಡ್ದೆ ನಾನು. ಸರ್ ಬಿ ಅವ್ರ ಜೊತೆ ಮಾತಾಡ್ದೆ. ಈಗ ಅವ್ರೇನ್ ಹೇಳೋರೆ, ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀನಿ, ಪರಿಶೀಲನೆ ಮಾಡ್ತಾ ಇದ್ದೀನಿ, ಈ ರೀತಿ ಮುಂದೆ ಆಗೋ ರೀತಿ ಬರಲ್ಲ, 2nd ಟೈಮ್ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಓಕೆ ಅಲ್ಲ ಅದೇನಾಗಿದಂತೆ, ನಿನ್ನೆ ವಿಷಯ ಗೊತ್ತಾಯ್ತು. ಸುಮಾರು 11 ಮಕ್ಕಳು ಫಸ್ಟ್ ಟರ್ಮ್ ಇಂದ ಬಂದಿಲ್ಲಾಗಿದ್ರಂತೆ, ಟೋಟಲಿ ಜೂನ್ ಇಂದನೇ. ಆಮೇಲೆ ಇನ್ನು 12 ಮಕ್ಕಳು 2nd ಟರ್ಮ್ ಇಂದ ಪೂರ್ತಿ ಬಂದಿಲ್ಲಂತೆ. ಸಾಕಷ್ಟು ಭೇಟಿ ಮಾಡಿ ಪಾಲಕರ ಮನವೊಲಿಸಿಕ್ ಮಾಡಿದ್ದಾರೆ. ಅವರು ಮಕ್ಕಳು ಯಾಕೋ ಬರುದಿಲ್ಲ ಅಂತೇಳಿ ಅವ್ರ ಒಟ್ಟಿಗೆ ಅವ್ರು ಸುಮ್ಮನಾಗ ಕಳಿಸ್ಲೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಬೋರ್ಡ್ ನಿಯಮ ಇರೋದು 75% ಅಟೆಂಡೆನ್ಸ್ ಇರ್ಬೇಕಂತಲ್ಲ. ಇವ್ರಿಗೂ ಕನ್ವಿನ್ಸ್ ಮಾಡಿದಾರೆ, ಬಟ್ ಸರಿಯಾದವರು ಅವ್ರು ಮಕ್ಕಳು ಕಳ್ಸೇ ಕೊಟ್ಟಿಲ್ಲ. ಇವ್ರ ಕಡೆಗೆ ಲಾಸ್ಟಿಗೆ ಪಾಲಕರು ನೋಡಿ ಮಕ್ಕಳ ಈ ತರ 75% ಅಟೆಂಡೆನ್ಸ್ ಇಲ್ದಿರೋ ಪರೀಕ್ಷೆ ಕುತ್ಕೊಳ್ಳಿ ಬರುದಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕನ್ವಿನ್ಸ್ ಮಾಡಿ ಅದನ್ನ ಹಾಲ್ ಟಿಕೆಟ್ ವಾಪಸ್ ಕಳ್ಸಿದಾರಂತೆ ಅವರು. ಮತ್ತೆ ನಮ್ಮ ಬೋರ್ಡ್ನವ್ರು ಕೂಡ ಒಪ್ಪುದಿಲ್ಲ ಅಷ್ಟು ಅಟೆಂಡೆನ್ಸ್ ಇಲ್ಲದೆ ಇದ್ರೆ. ಸರ್ ಈಗ ಸ್ವತಃ ಮಕ್ಕಳುಗಳೇ ಎಲ್ಲರೂ ಸೇರಿ ವಿಡಿಯೋ ಮಾಡಿದಾರೆ. ವಿಡಿಯೋ ಮಾಡಿ ನನ್ನ ಹೆಸರು ಉಲ್ಲೇಖ ಮಾಡಿ ಹಾಕಿದ್ದಾರೆ, ದಯವಿಟ್ಟು ನಮ್ಮ ಸಹಾಯಕ್ಕೆ ಬರಬೇಕು ಪತ್ರಕರ್ತ ಬಸವರಾಜ್ ಅವರು ಅಂತ. ಅಲ್ಲ ಏನಂತ ಹಿಂಗೆ ನಮ್ಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ, ಈ 800 ರೂಪಾಯಿ ಅಮೌಂಟ್ ತುಂಬಿಸ್ಕೊಂಡವ್ರೆ, ಫೆಬ್ರವರಿಗೂ ಶಾಲೆಗೆ ಬಂದಿದ್ವಿ ನಾವು,
ಉದ್ದೇಶಪೂರ್ವಕವಾಗಿ ಈಗ ಅಲ್ಲಿರ್ತಕ್ಕಂಥ ಶಿಕ್ಷಕರು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಪ್ರತಿಯೊಂದು ಮಗುಂದು ಅಟೆಂಡೆನ್ಸ್ ಬೇಕು ನಾನು ಕೊಡ್ತೇನೆ ನಿಮ್ಗೆ, ಸ್ಯಾಟ್ಸ್ ಎಲ್ಲ ಸಿಕ್ಬಿಡ್ತದೆ ನಮ್ಗೆ. ಓಕೆ. ಹೇಳ್ತಾರೆ ಹಾ. ಅಲ್ಲೇನೋ ಸ್ವಲ್ಪ ಲೋಕಲ್ ಎಲ್ಲ ಏನೋ ರಾಜಕೀಯ ಮಾಡ್ಕೊಂತಿದಾರೆ ಅಲ್ಲಿ, ಬರೀ ಅದೇ ಅಲ್ಲಿ ಆ ಶಾಲೆ ವ್ಯಾಪ್ತಿಯಲ್ಲಿ. ಹಾ. ಈಗ ಬರೋಂಗಿದ್ರೆ ಏನು ಸಮಸ್ಯೆ ಇಲ್ಲ. ಈಗ ಏನ್ ಯಾರ್ದೇನು ಹೋಗ್ತದೆ, ಒಂದೇ ಒಂದ್ ಮಗುನ್ ಕೂಡ ಅಲ್ಲಿ ಮಿನಿಮಮ್ 75% ಅಟೆಂಡೆನ್ಸ್ ಇಲ್ದಿರೋದನ್ನ ಹಂಗಾಗಿದೆ. ಹಾ. ಗೊತ್ತಾಯ್ತು. ಆ ಮಕ್ಕಳು ಈಗ ಒಂದಿಷ್ಟು ಪಾಲಕರಿಗೆ ಅವ್ರಿಗೂ ಕನ್ವಿನ್ಸ್ ಎಷ್ಟು ಹೋದ್ರು ಅಷ್ಟೇ ಅವರು ಅಲ್ಲಿ ಸ್ವಲ್ಪ ಅಬ್ಸೆಂಟಿ ಸಮಸ್ಯೆ ಬಹಳ, ಎಸ್ಪೆಷಲಿ ಮುಂಡಗೋಡ್ ತಾಲೂಕಿನಲ್ಲಿ. ಹಾ. ಆಯ್ತಾ. ಹಾ. ಸೊ ಹಾಗಾಗಿ ಈ ಮಕ್ಳಿಗೂ ಜೂನ್ ಇಂದ ಆಯ್ತು, ಸೆಕೆಂಡ್ ಟರ್ಮ್ ಆಯ್ತು, ಇವ್ರು ಹೋಗಿ ಹೇಳುವುದು ಕೇಳುದು, ಮನೆ ಭೇಟಿ ಮಾಡಿದ್ದಾರೆ, ಪಾಲಕರ ಸಂಪರ್ಕ ಮಾಡಿದ್ದಾರೆ. ಆದ್ರೂ ಕೂಡ ಬಹುತೇಕ ಯಾವ ಪಾಲಕರು ತಮ್ಮ ಮಕ್ಕಳು ಕಳ್ಸ್ಕೊಡ್ಲಿಲ್ಲ. ಲಾಸ್ಟಿಗೆ 75% ಅಟೆಂಡೆನ್ಸ್ ಇಲ್ಲ ಅಂತ ಕೂಡ ಅವ್ರನ್ನಲ್ಲಿ ಕರೆಸಿ ಈ ತರ ಅವ್ರಿಗೆ ಕನ್ವಿನ್ಸ್, ಈಗ ಫಾರ್ಮ್ ತುಂಬಲೇಬೇಕಾಗ್ತದೆ, ನಾಳೆ ಮತ್ತೆ ಬಂದ್ ಬಿಡ್ತಾರ ಅಂತ ಹೇಳಿ. ಹಾ. ನಾಳೆ ಫಾರ್ಮ್ ತುಂಬಲಿಲ್ಲ ನೀವು ನಮ್ಮ ಮಕ್ಕಳ ಶಾಲೆ ಅಂತೇಳಿ ಮತ್ತೆ ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ ಅಂತೇಳಿ ಫಾರ್ಮ್ ತುಂಬಿಸಿದ್ದಾರೆ. ಅಟ್ಲೀಸ್ಟ್ ಫಾರ್ಮ್ ತುಂಬಿದ ನಂತರನೂ ಶಾಲೆಗೆ ಬರೋದು ಹೋಗೋದು ಮಾಡ್ಬೇಕಿತ್ತು. ಅವ್ರು ಬರ್ಲೇ ಇಲ್ಲ ಅಂತ ಟೋಟಲಿ 11 ಮಕ್ಕಳಂತೂ ಜೂನ್ ಇಂದನೂ ಬರ್ಲಿಲ್ಲ. ಇವ್ರು ಆಯ್ತು ಸರ್, 11 ಜನದ ಹೇಳ್ತಾ ಇದೀರಾ, 23 ಜನದ ಇದಾಗಿದೆ, ಇನ್ ಮಿಕ್ನಾದ್ ಹೇಳಿ ಸರ್. ಉಳಿದ 12 ಮಕ್ಕಳು ಸೆಕೆಂಡ್ ಟರ್ಮ್ ಇಂದ ಬಂದಿಲ್ಲ ಅಂತೆ. ಹಾ. ಹಾಗಾಗಿ ಅವ್ರಿಗೂ ಕೂಡ ಸೆಕೆಂಡ್ ಟರ್ಮ್ ಫುಲ್ ಬರ್ದಿದ್ರೆ 75% ಆಗುದಿಲ್ಲಲ್ಲ. ಆಯ್ತು ಸರ್, ಇದು ಹಿಂದೆ ನಿಮ್ ಗಮನಕ್ಕಿತ್ತ, ಇವಾಗೇನೋ ಸಮರ್ಥನೆ ಮಾಡ್ಕೊತಾ ಇದೀರಿ, ಈ ರೀತಿ ಇದ್ ಮಾಡಿದಾಗ ಅದು ಅವೇರ್ನೆಸ್ ಆಗಿ ನೋಡ್ಕೋಬೋದಾಗಿತ್ತಲ್ಲ ಸರ್. ಅವರು ಮಾಡ್ತಾ ಇದಾರೆ. ಇಲ್ಲಿ ಸ್ವಲ್ಪ ಆಬ್ಸೆಂಟಿ ಪ್ರಾಬ್ಲಮ್ ಬಹಳ, ನಾಟ್ ಓನ್ಲಿ ಚಿಗಳ್ಳಿ, ಆಲ್ಮೋಸ್ಟ್ ಸುತ್ತಮುತ್ತಲು ಎಲ್ಲ ಕಡೆ ಅದೇ ಪರಿಸ್ಥಿತಿ ಇದೆ ಅಲ್ಲಿ. ಹಾಗಾಗಿ ಈಗ ನಾನು ಬಿಯೋರ್ಗೂ ಮಾತಾಡ್ದೆ, ಅವರು ಸರ್ ಮನೆ ಭೇಟಿ ಮಾಡಿದ್ದಾರೆ, ಪಾಲಕರಿಗೂ ಕನ್ವಿನ್ಸ್ ಮಾಡಿದ್ದಾರೆ, ಬರ್ತಾನಿರ್ಲಿಲ್ಲ ಮಕ್ಕಳು. ಈಗ ಆತರ ಏನಾದ್ರು ಎಲಿಜಿಬಲ್ ಮಕ್ಕಳು ಪ್ರೈವೇಟ್ ಸೆಕೆಂಡ್ ಎಕ್ಸಾಮ್ ಕೊಡ್ತೇವೆ, 15-20 ದಿವಸ ಗ್ಯಾಪ್ ಆಗ್ತದೆ, ಅದನ್ನ ಸಮಸ್ಯೆ ಆಗೋಲ್ಲ ಮಕ್ಳಿಗೂ. ಅವ್ರಿಗೂ ಓದ್ಲಿಕ್ಕೆ ಮತ್ತೊಂದು 15-20 ದಿವಸ ಟೈಮ್ ಸಿಗ್ತದೆ ಓದ್ಲಿಕ್ಕೆ. ಹಾಗಾಗಿ ಏನ್ ಸಮಸ್ಯೆ ಆಗಲ್ಲ. ಇವತ್ತು ನಾನು ಸಾಧ್ಯಷ್ಟು ಮಕ್ಕಳ ಮೇಲೆ ತಾನು ಕೂಡ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ 2ನೇ ಪರೀಕ್ಷೆ ಕೊಡಿಸ್ಕೊಳ್ಳಿ. ಈಗ ಏನಾಗಿದೆ ತಮ್ಗೆ ಗೊತ್ತಲ್ಲ, 3 ಪರೀಕ್ಷೆ ಮಾಡ್ತಿದ್ದಾರೆ. 3 ಪರೀಕ್ಷೆಲು ಮಕ್ಕಳಿಗೆ ಬೇಕಷ್ಟು ಈಗ ಮೊದಲಂಗೆಲ್ಲ ಸಪ್ಲಿಮೆಂಟರಿ ಎಕ್ಸಾಮ್ ಅಂತ ಹಾಗೇನು ತಿಳ್ಕೊಳ್ಳೋದಿಲ್ಲ. 1ನೇ ಪರೀಕ್ಷೆ ಏನಾದ್ರು ಎಕ್ಸಾಮ್ ಆದ್ರು 2ನೇ ಪರೀಕ್ಷೆಗೆ ಅದು ಕೆಲವೊಬ್ರು ಮಾರ್ಕ್ಸ್ ಕಡಿಮೆ ಆದ್ರು ಇಂಪ್ರೂವ್ಮೆಂಟ್ ಸೆಕೆಂಡ್ ತಗೊಳ್ಳೋದು ಇಂಥವೆಲ್ಲ ಮಾಡ್ತಿರ್ತಾರೆ. ಈಗ ಆ 3 ಎಕ್ಸಾಮಿಗೆ ನಮ್ಗೆ ಈಕ್ವಲ್ ಈಗ ಫೈನಲ್ ಎಕ್ಸಾಮ್ ಅದು 3ನೂ. ಸೊ ಹಾಗಾಗಿ ಈಗ ಬಹುಶಃ ಈಗ 1ನೇದು ರಿಸಲ್ಟ್ ಬಂದು ಒಂದು 8-10 ದಿವಸದೊಳಗೆ 2ನೇ ಮಾಡಿಬಿಡ್ತಾರೆ. ನೋಡಿ ಸರ್, ದಯವಿಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಅಂತೂ ಹಾಳಾಗಬಾರ್ದು. ಯಾಕಪ್ಪ ಅಂತಂದ್ರೆ ಪಾಪ ಈಗ ನಾನೇ ಹುಡುಗರ್ನ ಭವಿಷ್ಯ ರೂಪಿಸ್ತಕ್ಕಂತ ಘಟ್ಟ SLC. ದಯವಿಟ್ಟು ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಖಂಡಿತ ಪರೀಕ್ಷೆಗೆ ಒಂದು 8-10 ದಿನ ಬೇಕಾದ್ರೆ ನಾನೇ ಮಕ್ಕಳ ಜೊತೆ ಹೋಗಿ ಮಾತಾಡ್ಕೊಂಡು ಎಲ್ಲ ಬಂದಿದ್ದೇನೆ. ಹೇಳ್ಬೋದು ಅಲ್ಲಿ DDPR ಬಂದು ಹೋಗಾರೆ ಮಕ್ಕಳ ಜೊತೆ. ನಾನು ಸುಮಾರು 2 ತಾಸು ಮೇಲಿದ್ದೇನೆ ಮಕ್ಕಳ ಜೊತೆಗೇನೆ. ಅಲ್ಲ, ಅವ್ರು ಏನ್ ಹೇಳ್ತಾರೆ, ಶಿಕ್ಷಕರು ನಮ್ಮನ್ನ ಟಾರ್ಗೆಟ್ ಮಾಡಿದಾರೆ ಸರ್, ನಿಮ್ಮನ್ನ ಮುಗಿಸ್ತೀವಿ ಅಂತ ಹೇಳ್ತಾವ್ರೆ ಅಂತ. ಇಲ್ಲ, ಅದೇನಾಗಿದೆ ದಯವಿಟ್ಟು ತಾವು ತಪ್ಪು ತಿಳ್ಕೊಬಿಡಿ, ಅಲ್ಲಿ ಸ್ವಲ್ಪ ರಾಜಕೀಯ ಆಗ್ತಾ ಇದೆ. ಅಲ್ಲ, ಶಿಕ್ಷಕರು ತಪ್ಪು ಮಾಡ್ಕೊಂಡು ಅವರಿಗೆ ಸ್ವಲ್ಪ ಆಕ್ಷನ್ ಆಗಿದೆ ಅಲ್ಲ ಇಡೀ ಊರಲ್ಲಿ. ಆ ಶಿಕ್ಷಕರ ಬಗ್ಗೆನೆ ಸ್ವಲ್ಪ ಇದಾಗಿ ಕಂಪ್ಲೇಂಟ್ ಎಲ್ಲ ಬಂದು ಎಲ್ಲರೂ ಕೂಡ ಹೇಳಿ, ಇವನ್ ಹೈ ಲೆವೆಲ್ ಕೂಡ ಒತ್ತಡ ಬಂದು ಅವ್ರ ಮೇಲೆ ಕ್ರಮ ಆಗಿದೆ. ಏನೋ ಅಲ್ಲಿ ಹೇಳ್ತಾರೆ, ಅಲ್ಲಿ ಏನೋ ಸ್ವಲ್ಪ ಆದ್ರೂ ಸಹ ನೀವು ಆ ಶಿಕ್ಷಕರು ಮೇಲ್ಪಟ್ಟ ಅಧಿಕಾರಿ ಅಲ್ಲ ಸರ್, ತಾವು ಅದ್ರ ಬಗ್ಗೆ ನಾವು ಮಾಡ್ತಿದ್ದೇವೆ. ಈಗ ನಾ ಹೇಳಿದ್ನಲ್ಲ, ವಿಷಯ ಗೊತ್ತಾದ ಇಮಿಡಿಯೇಟ್ ಆಗಿ ಬಿಯವ್ರಿಗೂ ಹೇಳಿದ್ದೇನೆ. ಈಗ ಬಿಯವ್ರು ಮೋಸ್ಟ್ಲಿ ಇವತ್ತು ಅವ್ರು ಕನ್ವಿನ್ಸ್ ಮಾಡಿ ಸೆಕೆಂಡ್ ಪರೀಕ್ಷೆ ಕೊಡಿಸೋ ವ್ಯವಸ್ಥೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ದಯವಿಟ್ಟು ನೋಡಿ ಸರ್, ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಬಂದು. ಖಂಡಿತ ಬಂದು ಈ ರೀತಿ ಆಗ್ಬಾರ್ದು ನೋಡಿ ಸರ್, ಮರುಕಳಿಸಬಾರ್ದು. ನಮಗೂ ಬೇಜಾರು. ಈಗ ನಮ್ಗೂ ನೋಡಿ ಕುಳಿಲ್ಲ ಅಂತಂದ್ರೆ ಬೇಜಾರ್ನೇ ಅದು. ನಾವ್ ಎಲ್ಲೋ ಒಂದ್ಸಲ 1-2 ಕುಳಿದ್ರು ಕೇಳ್ತೇವೆ. ನನಗೂ ಆಶ್ಚರ್ಯ ಆಯ್ತು, ನಾನ್ ಕಡೆ ಕೇಳಿದೆ, ಯಾಕಂದ್ರೆ ಸರ್ ಅವ್ರು ಜೂನ್ ಇಂದಲೇ ಇವ್ರು ಹೇಳ್ತಾರೆ ಸರ್, ಆವಾಗ ಅವರು ಆಮೇಲೆ ಅವರು ಬರ್ಬೋದು ಅಂತ ಹೇಳಿ ನಾವೇ ರಿಸ್ಕ್ ತಗೊಂಡು ಪರೀಕ್ಷೆ ಫಾರ್ಮ್ ತುಂಬಿದ್ವಿ. ಫಾರ್ಮ್ ತುಂಬಿದ್ರು ಬರುವಂತ ಮಾಡಿದ್ವಿ. ಎಷ್ಟು ಹೇಳಿದ್ರು ಬರ್ಲಿಲ್ಲ ಅವರು. ಅವ್ರ ಮನೆಗೆ ಹೋಗಿ ಹೇಳಿದ್ವಿ, ಕನ್ವಿನ್ಸ್ ಮಾಡಿದ್ವಿ, ಪಾಲಕನ ಕನ್ವಿನ್ಸ್ ಮಾಡಿದ್ವಿ, ಆದ್ರೂ ಬರ್ಲಿಲ್ಲ ಸರ್, ಎಂತ ಮಾಡೋದು ಅಂತ ಮನೆಗಳಿಗೆ ಹೇಳ್ತಿದಾರ ಅವರು. ಅವರು ಫಾರ್ಮರ್ ತುಂಬೆಲ್ಲರೂ ಬರ್ಬೋದು ಲೆಕ್ಕದಲ್ಲಿ ತುಂಬಿದ್ರು. ಆವಾಗ ಅವ್ರು ಏನ್ ಹೇಳಿಲ್ಲ, ಕಳ್ಸುದಿಲ್ಲ ನಾವು ಹಾಗೆ ಅಂತ ಹೇಳಿ. ಫಾರ್ಮ್ ತುಂಬವ್ರು ಸುಮ್ಮನೆ ನೋಡಿದ್ರು, ಇವ್ರೇನು ಬರ್ಬೋದು ಅಂತ ಹೇಳಿ ಶಾಲೆ ಲಿಸ್ಟಿಗೆ. ಆಯ್ತಾ, ಇವ್ರು ಕೊನೆಗೂ ಬರ್ದಿದ್ದವಾಗ ಕೊನೆಗಳಿಗೆ ನಮ್ ಬೋರ್ಡ್ ಅಕ್ಸೆಪ್ಟ್ ಮಾಡುದಿಲ್ಲ ಆ ತರ ಅಟೆಂಡೆನ್ಸ್ ಕಡಿಮೆ ಇದೆ. ಯಾಕಂದ್ರೆ ಈಗ ಶಾಲೆಗೆ ಬರ್ದಿದ್ರೆ ಅಲ್ಲಿ ಬಿಸಿ ಊಟದಲ್ಲಿ ಇರ್ಬೋದು, ಇರ್ಬೋದು, ಬಾಳೆಹಣ್ಣಲ್ಲೆಲ್ಲ ಲೆಕ್ಕ ಇರ್ತದೆ. ಆವಾಗ ಅಬ್ಸೆಂಟ್ ಇರುವಂತದ್ದು ಬಿಡ್ತದೆ. ಹಿಂದೆಲ್ಲ ಇದ್ದಂಗೆ ಮಕ್ಕಳ ಹಾಜರಾಕೋದ್ರೇ ಏನೋ ಮನವಿ ಸ್ವಲ್ಪ ಹಾಜರಾಕಿ ಮಾಡ್ತಾರೆ ಅಂತ ಹೇಳ್ಬೋದಿತ್ತು. ಈಗ ಎವ್ರಿ ಡೇ ಸ್ಯಾಟ್ ಅಟೆಂಡೆನ್ಸ್ ಹೋಗೋದ್ರಿಂದ ಅಬ್ಸೆಂಟ್ ಇರೋದು ಶೋ ಆಗ್ಬಿಡ್ತಲ್ವಾ. ಮತ್ತೆ ಅಲ್ಲಿ ಬೋರ್ಡ್ನವ್ರು ಕೂಡ ನೋಡ್ತಾರೆ, ಬಿಲೋ 75% ಅಟೆಂಡೆನ್ಸ್ ನೀವು ಹೆಂಗ್ ಫಾರ್ಮ್ ತುಂಬ್ರಿ ಅಂತ ಮತ್ತೆ ಕೇಳ್ತಾರೆ, ಸರ್ಟಿಫಿಕೇಟ್ ಕೊಟ್ರಿ ಅಂತ. ಇದೆಲ್ಲ ಇಶ್ಯೂ ಇರೋದ್ರಿಂದ ಅವ್ರು ಮಾಡಿದ್ದಾರೆ. 2ನೇ ಪರೀಕ್ಷೆನ ಖಂಡಿತ ಕುಳಿತಾನೆ ಸರ್ ಎಲ್ರಿಗೂ ಮ್ಯಾಕ್ಸಿಮಮ್. ಆಯ್ತಾ, ನೋಡಿ ಸರ್, ದಯವಿಟ್ಟು ತಾವು ವಿಶೇಷವಾಗಿ ತಾವು ಒಂದ್ಸಲ ಶಿಕ್ಷಕರು ಮತ್ತೆ ಪೇರೆಂಟ್ಸ್ ನಡುವೆ ಒಂದು ಮೀಟಿಂಗ್ ನಡೆಸಿ ಸರ್ ದಯವಿಟ್ಟು. ಈ ರೀತಿ ಯಾಕಪ್ಪ ನೆಕ್ಸ್ಟ್ ಈ ರೀತಿ ಆಗ್ಬಾರ್ದು.
ಎಸ್, ಖಂಡಿತ ಖಂಡಿತ ಅದಾಗ್ಲೇಬಾರ್ದು. ಒಂದ್ ಶಾಲೆ ಇಷ್ಟೆಲ್ಲ ಅಂತಂದ್ರೆ ನಮಗೂ ಒಂದೊಂದು ತಾಲೂಕಿನಲ್ಲೂ ಅಷ್ಟೇ ಹೋಗಿದೆ ಸರ್. ಅದು ಒಂದ್ ಶಾಲೆಲ್ಲ ಹಂಗಾಗಿದೆ, ಯಾಕೆ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ನೋಡಿ, ಇದು ವಿಶೇಷವಾಗಿ ನಿಮ್ಮ DDP ವ್ಯಾಪ್ತಿ ಶಿರ್ಸಿಗೆ ಕೆಟ್ಟ ಹೆಸರು ಸರ್ ಇದು, ದಯವಿಟ್ಟು. ಹೌದು 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 ಹೌದು, ಖಂಡಿತ 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 ನಾ ಮಾಡ್ತೇನೆ, ಹೇಳೋದ ಮಾಡ್ತೇನೆ. ಹೌದು ಸರ್, ಚೆನ್ನಾಗಿದ್ದೀರಾ? ಆರಾಮ ಹೇಳಲ್ಲ. ಈಗ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಇದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಮುಂಡಗೋಡು ಶಿಗಳ್ಳಿ ಅಂತ ಸರ್ಕಾರಿ ಶಾಲೆ ಬರುತ್ತೆ ಸರ್. ಚಿಗಳ್ಳಿ? ಶಿಗಳ್ಳಿ ದೇವಕ್ಕ ಬಾಯಕ್ಕ ಕಲಾಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ 23 ಜನ ಮಕ್ಳಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಮಕ್ಳುಗಳು ನನಗೆ ಕಾಲ್ ಮಾಡಿದ್ದಾರೆ. ಏನು SLC ಹಾಲ್ ಟಿಕೆಟ್ ಕೊಟ್ಟಿಲ್ಲ, ದಯವಿಟ್ಟು ಇದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಇಲ್ರಿ, ಈಗ ಬೆಳಗ್ಗೆ ಒಂದ್ 3 ಜನ ಮಾಡಿದ್ರಿ. ಆ ವಿಚಾರ ಏನೈತ್ರಿ, ನಮ್ಮ ಸರ್ಕಾರದ ಡೈರೆಕ್ಷನ್ಸ್ ಪ್ರಕಾರ ಏನಿದೆ ಅಂತ ಅಂದ್ರೆ 75% ಮಿನಿಮಮ್ ಅಟೆಂಡೆನ್ಸ್ ಇರ್ಬೇಕಂತ ಐತ್ರಿ. 75% ಅಟೆಂಡೆನ್ಸ್ ಇಲ್ಲದೆ ಇದ್ರೆ ಹಾಲ್ ಟಿಕೆಟ್ ಬರೋದಿಲ್ಲ. ಹಾಗಾಗಿ ಆ ಕೇಸ್ ಇದೆ ಅಂತ ನನಗೆ ಇವರು BO ಅವರು ಹೇಳಿದ್ರು ನಿನ್ನೆ ನಾನು ಮಾತಾಡುವಾಗ. ಬಟ್ ಎನಿವೇ ಇದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಇಲ್ಲಿ ಇಶ್ಯೂ ದ ನೋಟಿಸ್ ಅದು ಏನೋ ಸ್ಕೂಲ್ ಯಾರ್ದು ಏನು ಅಂತ ದಾಖಲೆ ತರಿಸ್ಕೊಂಡು ಅದನ್ನ ವೆರಿಫೈ ಮಾಡ್ತೀವಿ. ಡೆಫಿನೆಟ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಏನಾದ್ರು ರೂಲ್ ಪ್ರಕಾರ ಇತ್ತು ಅಂತಂದ್ರೆ ಏನು ಅವ್ರಿಗೆ ಮುಂದಿನ ಇದರಲ್ಲಿ ಅವಕಾಶ ಇರ್ತದೆ. ರೂಲ್ ಪ್ರಕಾರ ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ. ಅಲ್ಲ, ಅವ್ರು ಏನ್ ಹೇಳ್ತಾವ್ರು, ಹುಡುಗರು ಉದ್ದೇಶಪೂರ್ವಕವಾಗಿ ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ ಹೆಡ್ ಮಾಸ್ಟರ್ಗಳು. ಈ ಫೆಬ್ರವರಿವರೆಗೂ ಶಾಲೆಗೆ ಬಂದಿದ್ದೀವಿ, 800 ರೂಪಾಯಿ ಫೀಸು ಕಟ್ಸ್ಕೊಂಡವ್ರೆ ಎಲ್ಲ ಇದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸರ್. 23 ಜನ ಮಕ್ಕಳು ಒಂದೇ ಶಾಲೆಯಲ್ಲಿ. ಅಲ್ಲ, ಅದನ್ನ ವೆರಿಫೈ ಮಾಡ್ತೀವಿ. ನೋಡ್ರಿ, ಒಂದ್ ವಿಚಾರ, ಶಿಕ್ಷಕರ ಅನ್ನೋರು ಯಾರು ಆತರ ಮಾಡಕ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಮಕ್ಕಳಿಗೆ ಶಾಲೆಗೆ ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೂರಾರು ಏನಂದ್ರೆ ಸರ್ಕಾರಿ ಯೋಜನೆಗಳಿದಾವೆ. ಶಾಲೆಗಳಿಗೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಪಾಲಕರ ಪೋಷಕರ ಸಭೆ ಆಗ್ತಾವೆ ಪ್ರತಿ ಏನಂತಂದ್ರೆ 3 ತಿಂಗಳಿಗೊಮ್ಮೆ. ನಮ್ ಡಿವಿಷನ್ ಅಲ್ಲಿ ಅಂತೂ ಪ್ರತಿ ತಿಂಗಳು 1-2 ಪಾಲಕರ ಸಭೆ ಆಗ್ತಾವ್ರೆ. ಆಮೇಲೆ ಮೆಗಾ PTM ಮಾಡಿದ್ವಿ. ಹಂಗಾಗಿ ಟೀಚರ್ಸ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಕಾರ ಇಲ್ಲ. ಆದ್ರೂ ಸಹಿತ ನೀವು ಹುಡುಗರು ಹೇಳ್ತಿದಾರೆ, ಡೆಫಿನೆಟ್ಲಿ ಇದನ್ನ ವೆರಿಫೈ ಮಾಡ್ತೀವಿ. DDP ಅವರು ಹೇಳಿದಾರೆ ಸರ್, DDP ಅವರೇ ಹೇಳಿದ್ದಾರೆ. ಅಲ್ಲಿ ಒಬ್ಬ ಶಾಲೆ ಶಿಕ್ಷಕ ಒಬ್ಬ ರಾಜಕೀಯ ಮಾಡ್ತಿದ್ದ, ಅದರಿಂದ ಹಿಂಗಾಯ್ತು ಅಂತ ಸ್ವತಃ ಅವರೇ ಹೇಳಿದ್ರು ಸರ್, DDP ರಾಮಚಂದ್ರ ನಾಯ್ಕ ಅವರು. ಅಲ್ಲ, ಅವ್ರು ಆಲ್ರೆಡಿ ಸಸ್ಪೆಂಡ್ ಆಗಿದಾರೆ. ಅವರು ಯಾರೋ ಏನು ಲಾಸ್ಟ್ ಟೈಮ್ ಇಶ್ಯೂ ಇತ್ತಲ್ರಿ, ಆ ಶಾಲೆಯಲ್ಲಿ ಏನಂತಂದ್ರೆ ಆಕ್ಷನ್ ತಗೊಂಡಿದೀವಿ ಆಲ್ರೆಡಿ ಆ ಟೀಚರ್ ಬಗ್ಗೆ. ಸೊ ಅದನ್ನ ಬಿಟ್ಟು ಏನಂತಂದ್ರೆ ಈ ತರ ಸ್ಕೂಲ್ಗೆ ಬರಬೇಡಿ ಅಂತ ಯಾವ ಟೀಚರ್ ಹೇಳೋದಿಲ್ಲ. ಬಟ್ ಏನಿವೆ ನೀವು ಹೇಳ್ತಾ ಇದ್ರೆ ಡೆಫಿನೆಟ್ಲಿ ವೆರಿಫೈ ಮಾಡ್ತೀವಿ. ಇತ್ತು ಅಂದ್ರೆ ಡೆಫಿನೆಟ್ಲಿ ಆಕ್ಷನ್ ತಗೊಂತೀವಿ. ದಯವಿಟ್ಟು ತಾವು ವಿಶೇಷ ಕಾಳಜಿ ವಹಿಸಿ ಸರ್. ಆ ಮಕ್ಕಳುಗಳಿಗೆ ನೋಡಿ ಸರ್, ಸಾಧ್ಯವಾದ್ರೆ ನೆಕ್ಸ್ಟ್ ಟೈಮ್ ಆದ್ರೂ ಸ್ವಲ್ಪ ನೋಡಿ ಸರ್, ಪ್ಲೀಸ್ ಅವಕಾಶ ಮಾಡ್ಕೊಬಿಡಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ಪವಿತ್ರ ರಂಜಾನ್ ಹಬ್ಬದ ಶುಭಾಶಯಗಳು. ಈಗ ತಾನೇ ಒಂದ್ ರೀತಿ ವಿದ್ಯಾರ್ಥಿಯ ಪ್ರಮುಖ ಘಟ್ಟ SLC ಪರೀಕ್ಷೆಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಒಂದ್ ರೀತಿ ಚಿಗಳ್ಳಿ ಗ್ರಾಮಕ್ಕೆ ಸಂಬಂಧಿಸಿದಂತೆ ನಾನು ಸಚಿವರ ಗಮನಕ್ಕೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಬೆಳಗ್ಗೆ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ತಾನೇ ಒಂದು 3 ಗಂಟೆಗೆ ನನಗೆ ಒಂದು ಕರೆ ಬರುತ್ತೆ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕಿನ ಒಂದ್ ರೀತಿ ಚಿಗಳ್ಳಿ ಗ್ರಾಮದಿಂದ ವಿದ್ಯಾರ್ಥಿಗಳು ಸರ್ ನಾವು ಮಾತಾಡ್ತಾ ಇರೋದು. ಸುಮಾರು ಒಂದು 23 ಜನ ವಿದ್ಯಾರ್ಥಿಗಳು ನಾವು SLC ಪರೀಕ್ಷೆಯಿಂದ ವಂಚಿತರಾಗಿದ್ದೇವೆ. ಕಾರಣ ಏನಪ್ಪಾ ಅಂತಂದ್ರೆ ನಮ್ಗೆ ಪ್ರವೇಶ ಪತ್ರ ಕೊಟ್ಟಿಲ್ಲ, ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಮಾತುಗಳನ್ನ ಅವರು ನನಗೆ ಕರೆ ಮಾಡ್ತಾರೆ. ಜೊತೆಗೆ ನನಗೆ ವಿಡಿಯೋವನ್ನು ಮಾಡಿ ಬಿಟ್ಟಿದ್ದಾರೆ ಅವರು. ಪತ್ರಕರ್ತ ಬಸವರಾಜ್ ಅವರು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಸದರಿ ಪ್ರಕಾರ ನಾನು ಅವರ ಧ್ವನಿಗೆ ಒಂದ್ ರೀತಿ ರೆಸ್ಪಾನ್ಸ್ ಮಾಡಿ ಇವತ್ತು ಏನ್ ಮಾಡಿದೆ, ಅಪರ ಆಯುಕ್ತರು ಧಾರವಾಡ ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ವಲಯ ಮಾನ್ಯ ಡಾಕ್ಟರ್ ಈಶ್ವರ್ ಉಳ್ಳಗಡ್ಡಿ ಸಾಹೇಬ್ರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದೆ. ಜೊತೆಗೆ ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ರಾಮಚಂದ್ರ ನಾಯ್ಕ ಅವ್ರಿಗೂ ಸಹ ಇದ್ರ ಬಗ್ಗೆ ಕರೆ ಮಾಡಿ ಅಭಿಪ್ರಾಯ ಕೇಳಿದೆ. ಜೊತೆಗೆ ಮಾನ್ಯ ಗೌರವಾನ್ವಿತ BO ಅವರು ಸುಮಾ ಅವ್ರಿಗೂ ಸಹ ಇದ್ರ ಬಗ್ಗೆ ಅಭಿಪ್ರಾಯ ಕೇಳಿದೆ. ನಿನ್ನೆಯಿಂದ ಸುಮಾರು ಒಂದು 15ರಿಂದ 20 ಕರೆ ಬಂದಿತ್ತು ನನಗೆ. ಮುಂಡಗೋಡದಿಂದ ಚಿಗಳ್ಳಿ ಗ್ರಾಮ ಅದ ವಿದ್ಯಾರ್ಥಿಗಳು. ವಿಶೇಷವಾಗಿ ಈಗ ನಾನು ಕೇಳೋದು ಅಷ್ಟೇ,
ಏನು ಮನೆ ಮಧು ಬಂಗಾರಪ್ಪ ಸಾಹೇಬ್ರು ವಿಶೇಷವಾಗಿ ಒಂದ್ ಕಡೆ SLC ವಿದ್ಯಾರ್ಥಿಗಳ ಒಂದ್ ರೀತಿ ಫಲಿತಾಂಶ ಹೆಚ್ಚಳಕ್ಕೆ ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಪ್ರತಿ BOಗಳು, ಪ್ರತಿ DDPಗಳು, ಪ್ರತಿ ಏನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ, ಇಡೀ ಶಿಕ್ಷಣ ಇಲಾಖೆನೆ, ಶಿಕ್ಷಕರೇ ಸಾಕಷ್ಟು ಒಂದ್ ರೀತಿ ಮುತುವರ್ಜಿಯಿಂದ ಈ ಬಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ತುಂಬಾ ಸಂತೋಷ. ಆದರೆ ಈಗ ನಾನ್ ಕೇಳೋದು, ಚಿಗಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ, ಶ್ರೀಮತಿ ದೇವಕ್ಕ ಚಾಯಪ್ಪ ಕಲಾಲ್ ಸರ್ಕಾರಿ ಪ್ರೌಢಶಾಲೆ ಅಂತೆ, ಚಿಗಳ್ಳಿ ಗ್ರಾಮ. ಈ ಗ್ರಾಮದಿಂದ ನಿನ್ನೆ ಕರೆ ಬಂದಾಗ ಪಾಪ ಅವರು ತುಂಬಾ ನೋವಿನಿಂದ ಇದ್ ಮಾಡ್ಕೊಂಡ್ರು. ನಾನು ಯಾಕೆ, ಏನು ಸಮಸ್ಯೆ, ಕಾಲ್ ರೆಕಾರ್ಡ್ ಸಮೇತ ಬಿಡುಗಡೆ ಮಾಡ್ತೀನಿ ಈಗ ನಾನು ಆಡಿಯೋನ, ಏನೇನ್ ಮಾತಾಡಿದರೆ ಅಂತ. ಈಗ ನಾನ್ ಕೇಳೋದಿಷ್ಟೇ, ಈಗ BO ಅವರು ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದೆ. ಅದೇ ಆ 23 ಜನ ವಿದ್ಯಾರ್ಥಿಗಳು ಅದೇ ಶಾಲೆಯಲ್ಲಿ ಗೈರಾಗಿದ್ರು. ಅದರೊಳಗೆ 11 ಜನ ಮಕ್ಕಳು ಒಂದ್ ರೀತಿ ಆಬ್ಸೆಂಟ್ ಆಗಿದ್ರು ಜೂನ್ನಿಂದ. ಇನ್ನ 12 ಜನ ಮಕ್ಕಳು ಏನು ಅರ್ಧ ಟರ್ಮ್ ಇಂದ ಬಂದೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಮೇಡಮ್ ಅವರು ಹೇಳಿದ್ರು. ಜೊತೆಗೆ ಸೆಕೆಂಡ್ ಟರ್ಮ್ ಅಲ್ಲಿ ಇದನ್ನ ಸರಿಪಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಸಹ ಹೇಳಿದ್ರು. ಜೊತೆಗೆ DDP ಅವ್ರಿಗೆ ಕಾಲ್ ಮಾಡಿದ್ದೆ. DDP ಅವ್ರು ಹೇಳ್ತಾರೆ ಇದೇ ರೀತಿ ಹೇಳಿ ಅವರು, ಇಲ್ಲ ಅಲ್ಲಿ ಕೆಲವು ರಾಜಕೀಯ ಶಕ್ತಿಗಳು ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಒಬ್ಬ ಶಿಕ್ಷಕ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಅವರು ಸತ್ಯ ಹೊರಬಿಟ್ರು. ಜೊತೆಗೆ ಮಾನ್ಯ ಗೌರವಾನ್ವಿತ ಮೊದ್ಲಿಂದನೂ ಆತ್ಮೀಯರು ಮಾನ್ಯ ಈಶ್ವರ್ ಉಳ್ಳಾಗಡ್ಡಿ ಸಾಹೇಬ್ರಿಗೆ ನಾನು ಕಾಲ್ ಮಾಡಿದೆ, ಅಪರ ಆಯುಕ್ತರು, ಧಾರವಾಡ ವಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಅವರು ಇದು ನನ್ನ ಗಮನಕ್ಕೂ ಬಂದಿದೆ, ಆಲ್ರೆಡಿ ಅವರು ಸಸ್ಪೆಂಡ್ ಮಾಡಿ ಆಗಿದೆ, ಅದೇನೇ ಇರ್ಲಿ ಒಟ್ಟಾರೆ ವಾಸ್ತವಿಕತೆ ಇದ್ರೆ ಕ್ರಮ ಕೈಗೊಳ್ತೀನಿ ಅಂತ ಮಾತುಗಳನ್ನ ಹೇಳಿದ್ರು. ಈಗ ನಾನ್ ಕೇಳೋದಿಷ್ಟೇ, ಆ ಹೆಡ್ಮೇಸ್ಟರ್ಗಳಿಗೆ ನಿನ್ನೆ ಅವ್ರೇನ್ ಹೇಳಿದ್ದಾರೆ, ವಿದ್ಯಾರ್ಥಿಗಳು ಸರ್ ನಾವು ಕೇಳೋದು ಸಹ ಕೊಟ್ಟಿಲ್ಲ, ಮತ್ತೆ ಪೇರೆಂಟ್ಸ್ಗಳು ಮಾತಾಡಿದ್ರು. 23 ಜನ ಒಂದೇ ಶಾಲೆಯಲ್ಲಿ ಹೌ ಇಟ್ ಈಸ್ ಪಾಸಿಬಲ್? ಓಕೆ, ಪಾಸಿಬಿಲಿಟಿ ಇದ್ರೂ ಸಹ ಜೂನ್ ನಿಂದ 11 ಜನ ಅಬ್ಸೆಂಟ್ ಆಗ್ತಿದ್ರು ಅಂತ ಹೇಳ್ತೀರಾ, ಮತ್ತೆ ಅರ್ಧ ಟರ್ಮ್ ಇಂದ ಒಂದ್ ರೀತಿ 12 ಜನ ಅಬ್ಸೆಂಟ್ ಆಗ್ತಿದ್ರು ಅಂತ ಹೇಳ್ತೀರಾ. ಏನ್ ನಡೀತಾ ಇದೆ ಇಲ್ಲಿ? ಒಂದೇ ಶಾಲೆಯಲ್ಲಿ ವಿಶೇಷವಾಗಿ ಈ ಎಲ್ಲ ಸಚಿವರು ಸೇರಿದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು SLC ಎಕ್ಸಾಮ್ ಒಂದ್ ರೀತಿ 100% ಫಲಿತಾಂಶ ತಗೊಳ್ಳಿಕ್ಕೆ ತಾಲೂಕಲ್ಲಿ ಕಷ್ಟಪಡ್ತಿರೋವಾಗ ಇದೇನ್ರಿ ಇದು? ಒಳ್ಳೆ ಕೋಳಿ ಜಗಳ. ಸಾಕಾಗಿದೆ ರೇಪ, ಆಯ್ತಾ? ನನ್ಗಂತೂ ಸಾಕಾಗಿದೆ. ಆ BO ಮೇಡಮ್ ಹೇಳ್ತಾರೆ, ಇಲ್ಲ 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 ಅವತ್ತಿನ ದಿನ ಎಕ್ಸಾಮ್ ದಿವಸನೇ ನಮ್ಗೆ ಗಮನಕ್ಕೆ ಬಂದಿದ್ದು, ಅದಕ್ಕಿಂತ ಮುಂಚೆ ಒಂದು ವಾರ ಏನಾದ್ರು ನಂಗೆ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಅವಕಾಶ ಮಾಡಿಸ್ಕೊಡ್ತಿದ್ದೆ ಅಂತ ಹೇಳ್ತಾರೆ. ಅರೆ ಮೇಡಮ್, ನೀವು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋರು, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ಪರೀಕ್ಷೆ ಕೂತ್ಕೋತಾವ್ರೆ, ಎಷ್ಟು ಜನ ಗೈರಾಗಿದ್ದಾರೆ, ಯಾಕೆ? ಕಾರಣ ಏನು? ಸಂಬಂಧಪಟ್ಟ ಪೋಷಕರ ಜೊತೆ ಮೀಟಿಂಗ್ ಮಾಡಿದ್ರಾ? ಇಲ್ಲ. ನೀವು ಹೇಳಿದ ಹೇಳಿಕೆ ನೋಡ್ಬಿಟ್ರೆ ನನಗೆ ಒಂಥರ ಅಧೋಮಯ ಆಗ್ಬಿಡ್ತು. ಜೊತೆಗೆ ಮಾನ್ಯ DDP ಸಾಹೇಬ್ರು ಹೇಳ್ತಾರೆ, ಇಲ್ಲ 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 ಆ ಮೇಡಮ್ ಹೇಳಿದ್ದು ನಿಜ, ಆದ್ರೆ ಅಲ್ಲಿ ಒಬ್ಬ ಶಿಕ್ಷಕ ಒಂದ್ ರೀತಿ ರಾಜಕೀಯ, ತನ್ನ ಶಿಕ್ಷಕ ವೃತ್ತಿ ಜೊತೆಗೆ ರಾಜಕೀಯ ಮಾಡ್ತಿದ್ದ ದೊಡ್ಡ ಪ್ರಭಾವಿ ವ್ಯಕ್ತಿ ಶಿಕ್ಷಕ ಅಂತ ಹೇಳ್ತಾರೆ. ನೀವು ಇಷ್ಟೆಲ್ಲ ಗೊತ್ತಿದ್ರು ಸಹ ಈ ಮೇಷ್ಟ್ರು ಕೋಳಿ ಜಗಳದಿಂದ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಕಂಟಕ ಆಗುತ್ತೆ, ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವೋ DDP ಸಾಹೇಬ್ರೆ, ಮಾನ್ಯ ರಾಮಚಂದ್ರ ನಾಯ್ಕ್ ಸಾಹೇಬ್ರೆ? ಆಯ್ತಾ? ಜೊತೆಗೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಮಾನ್ಯ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಸಾಹೇಬ್ರು ಯಾವ ರೀತಿ ಸರ್ ತಾವು ಏನು ಫಲಿತಾಂಶ ನಿರ್ಲಕ್ಷ್ಯ ಮಾಡಕ್ ಸಾಧ್ಯ? ಆಯ್ತಾ? ತಾವು ಬಂದಾಗಿಂದ ಒಂದ್ ರೀತಿ SLC ಫಲಿತಾಂಶದೊಂದಿಗೆ ಪ್ರತಿ ತಾಲೂಕುಗಳು ಕಷ್ಟಪಟ್ಟಿದ್ರೆ ಓಕೆ, ಸೆಕೆಂಡ್ರಿ, ತುಂಬಾ ಶ್ರಮ ಆಗ್ತಾ ಇದ್ದೀರಾ, ಸೆಕೆಂಡ್ರಿ. ಆದರೆ ದಯವಿಟ್ಟು ಈ ಮೇಟ್ರುಗಳ ಜಗಳಗಳನ್ನ ದಯವಿಟ್ಟು ನಿಲ್ಲಿಸ್ಬೇಕು. ಜೊತೆಗೆ 23 ಜನ ವಿದ್ಯಾರ್ಥಿಗಳು ಒಂದೇ ಶಾಲೆಯಲ್ಲಿ ಯಾಕಾದ್ರು? ಇದರಿಂದ ಏನೋ ಒಂದ್ ರೀತಿ ಬೇರೆ ಯಾವ್ದೋ ಶಕ್ತಿ ಕೆಲಸ ಮಾಡ್ತಾ ಇದೆ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಆ ವಿದ್ಯಾರ್ಥಿಗಳನ್ನ ಓಕೆ, ಈಗ ನೋಡಿ 11 ಜನ ಇದ್ ಮಾಡಿದ್ರು, 12 ಜನ ವಿದ್ಯಾರ್ಥಿಗಳೆಲ್ಲ ಪ್ರಕಾರ ಫೆಬ್ರವರಿಗೆ ಬಂದಿದೀವಿ ಸರ್ ನಾವು ಅಂತ ಅವ್ರು ಹೇಳ್ತಾರೆ. ಆದ್ರೆ ಇವ್ರು ಹೇಳೋ ಪ್ರಕಾರ ಗೈರಾಗಿದ್ರು, 75% ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ಈಗ ನಾನಂತೂ ಅಲ್ಲಿ ವಾಸ್ತವ ಸ್ಥಿತಿಗೆ ಅವರು ಇದ್ ಮಾಡಿದ್ದು ಡಾಕ್ಯುಮೆಂಟ್ಗಳ ಪ್ರಕಾರ ಇದ್ ಮಾಡಿದ್ವಿ. ಹಾಗಾಗಿ ಇವತ್ತಾನೆ BO ಮೇಡಮ್ ಏನೋ ಭೇಟಿ ಕೊಟ್ಟಿದ್ರಂತೆ ಸ್ಥಳಕ್ಕೆ, ಮನೆಗೆ ಪೋಷಕರಿಗೆ ಹೋಗಿ ಮನೆ ಹೊಲಿಸಿ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಂತೆ.
ಆದರೆ ಆ ನಂತರ ನಿನ್ನೆಯಿಂದ ಅವರು ವಿದ್ಯಾರ್ಥಿಗಳು ಕಾಲ್ ಮಾಡ್ತಾ ಇರೋದು ನೋಡ್ಬಿಟ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಪ್ಪ ಅಂತಂದ್ರೆ ಆ ವಿದ್ಯಾರ್ಥಿಗಳು 2 ನಿಮಿಷಕ್ಕೂ ಒಂದ್ಸಲ ಮಿಸ್ ಕಾಲ್ ಕೊಡೋದು, ಸರ್ ನಂಗೆ ನ್ಯಾಯ ಕೊಡಿ ಅನ್ನೋದು, ವಿಶೇಷವಾಗಿ ತುಂಬಾ ಒಂದು ಮಾನಸಿಕವಾಗಿ ನೊಂದಿರ್ತಕ್ಕಂಥದ್ದು, ಅದೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಮೊದ್ಲೇ SLC ವಿದ್ಯಾರ್ಥಿಗಳ ಒಂದ್ ರೀತಿ ಮನಸ್ಸು ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಸೂಕ್ಷ್ಮವಾಗಿರುತ್ತೆ. ವಿದ್ಯಾರ್ಥಿಗಳ ಪ್ರಮುಖ ಘಟ್ಟ. ಇಂಥ ಸಂದರ್ಭ ರೀತಿ ಆದ್ರೆ ಯಾವ ರೀತಿ ಅವರು ಏನೋ ಒಂದು ನಿರೀಕ್ಷೆ ಮಾಡಿರ್ತಾರೆ, ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹಾಗಾಗಿ ನಾನ್ ಕೇಳೋದಿಷ್ಟೇ, ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರು ದಯವಿಟ್ಟು ಇದ್ರ ಜೊತೆಗೆ ದಯವಿಟ್ಟು ಈ ರೀತಿ ಏನು ಉದಾಹರಣೆಗಳನ್ನು ಸಹ ದಯವಿಟ್ಟು ತಾವು ಮುಂದೆ ಪರಿಶೀಲನೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಶಾಲಾ ಶಿಕ್ಷಕರ ಒಂದ್ ರೀತಿ ಆಯಾ ಒಂದ್ ರೀತಿ ರಾಜಕೀಯಗಳಿಂದ ಈ ರೀತಿ ಆಗ್ತವೆ ಅಂತ ಹೇಳ್ಬಿಟ್ಟು ಮೇಲ್ನೋಟ ಕಂಡು ಬರ್ತಾ ಇದೆ. ಆಯ್ತಾ, ದಯವಿಟ್ಟು ವಾಸ್ತವಕ್ಕೆ ಓಕೆ, ಆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಭವಿಷ್ಯಕ್ಕೆ ಧಕ್ಕೆ ಆಗದಿದ್ದಂಗೆ ನೆಕ್ಸ್ಟ್ ಟೈಮ್ ಪ್ರತಿಯೊಬ್ಬರಿಗೂ ಸಹ ಪರೀಕ್ಷೆ ಬರ್ಸ್ಬೇಕು. ಜೊತೆಗೆ ಈ ರಾಜಕೀಯ ದೊಂಬರಾಟ ಮಾಡಿ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಶಿಕ್ಷಕರುಗಳಿಗೆ ದಯವಿಟ್ಟು ಆ ಸ್ಟಾಫ್ನೇ ದಯವಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ದಯವಿಟ್ಟು ಆ ಶಿಕ್ಷಕ ಒಂದು ಶಾಲೆ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಬಸವರಾಜ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.